ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೊಸದಾಗಿ ಲಾಂಚ್ ಆಗಿರೋಂಥ ಒಂದು ಪ್ರಾಪರ್ಟಿ. ಇದು ಹೆಸರು ವಿರಾಮ ಫಾರ್ಮ್ ಸ್ಟೇ ಅಂತ. ಇದು ಬೆಂಗಳೂರಿಂದ ಕೇವಲ ಒಂದು 30 to 40 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಒಂದು 45 ಮಿನಿಟ್ಸ್ ಜರ್ನಿ ಆಗುತ್ತೆ ಯಶವಂತಪುರದಿಂದ. ಇದು ಮಾಗಡಿ ಹತ್ರ ಬರುತ್ತೆ. ಸೊ ಇದನ್ನ ಎರಡು ಕಡೆಯಿಂದ ಹೋಗ್ಬೋದು. ಒಂದು ನೆಲಮಂಗಲ ಮೇಲೆ ಹೋಗಿ ನೆಲಮಂಗಲದಿಂದ ಹಾಸನ ರೋಡ್ಗೆ ಹೋಗಿ ಅಲ್ಲಿಂದ ಬರೋವಂಥದ್ದು. ಇನ್ನೊಂದು ಮಾಗಡಿ ಮೇಲ್ಗಡೆ ಬರೋವಂಥದ್ದು. ಗೂಗಲ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ. ಮತ್ತು ಫಾರ್ಮ್ ಸ್ಟೇ ಎಷ್ಟು ದೂರ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಮತ್ತು ಪ್ರೈಸ್ ಏನು ಮತ್ತು ಇಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ ಅಂತ ಹೆಚ್ಚಿಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿರಾಮ ಫಾರ್ಮ್ ಸ್ಟೇ ಸಾವಂದುರ್ಗ ಫಾರೆಸ್ಟ್ ರೇಂಜಲ್ಲಿರುವಂಥ ಒಂದು ಪ್ಲಾಂಟೇಶನ್ ಒಳಗಡೆ ಇದೆ. ತುಂಬ ರೀತಿಯ ಗಿಡ ಮರಗಳಿದೆ, ಫ್ರೂಟ್ಸ್ ಮರಗಳು ಮಧ್ಯದಲ್ಲಿದೆ. ಸೊ ಕಂಪ್ಲೀಟ್ ನೀವೇನಾದ್ರು ಇಂಡಲ್ಜ್ ಆಗ್ತೀನಿ ನೇಚರಲ್ಲಿ ಅಂತಂದರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅಷ್ಟೆಲ್ಲ ಟ್ರೆಕ್ಕಿಂಗ್ ಟ್ರಯಲ್ ಇದೆ, ಆಫ್ ರೋಡಿಂಗ್ ಸಹ ಇದೆ ಇಲ್ಲೆಲ್ಲ ಹೋಗ್ಬೇಕಾರೆ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವಾಗ ನೆಲಮಂಗಲ ಕ್ರಾಸ್ ಮಾಡ್ಕೊಂಡು ಅಂದರೆ ಪಾರ್ಲೇಜಿ ತುಮಕೂರು ರೋಡ್ ಕಡೆಯಿಂದ ಬಂದು ಸೊ ನೆಲಮಂಗಲ ಕ್ರಾಸ್ ಮಾಡ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀವಿ. ರೋಡು ಅಷ್ಟೇ, ಇದು ಊರ ಕಡೆ ರೋಡು ತುಂಬ ಚೆನ್ನಾಗಿದೆ, ಒಳ್ಳೆ ಸೀನಿಕ್ ಆಗಿದೆ. ಈ ಕಡೆ ನೋಡ್ಬೋದು ನೀಲಗಿರಿ ಇದು ಪ್ಲಾಂಟೇಶನ್ ಎಲ್ಲ ಇದೆ, ಈ ಕಡೆ ಎಲ್ಲ ಬಂಡೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳಿರಲಿಲ್ಲ ಅನ್ಸುತ್ತೆ, ಇಲ್ಲಿಗೆ ಎರಡು ಕಡೆಯಿಂದ ಬರ್ಬೋದು. ಒಂದು ಯಶವಂತಪುರ ನೆಲಮಂಗಲ ಕಡೆಯಿಂದ ಬಂದು ಒಳಗಡೆ ಬರೋಂಥದ್ದು, ಇಲ್ಲಿಗೆ ಬೇಗ ರೀಚ್ ಆಗ್ಬೋದು. ಇಲ್ಲಾಂದರೆ ಇನ್ನೊಂದು ಮಾಗಡಿ ರೋಡ್ ಕಡೆಯಿಂದ ಬಂದರೆ ಅದು ಚೆನ್ನಾಗಿದೆ. ಅಲ್ಲಿ ನಿಮಗೆ ತಿಪ್ಪಗೊಂಡಳ್ಳಿ ಕೆರೆ ಮತ್ತು ಡ್ಯಾಮ್ ಸಿಗುತ್ತೆ. ಮತ್ತು ಆ ಕಡೆ ತುಂಬ ಸೀನಿಕ್ ಆಗಿದೆ. ಸೊ ನಾವು ಹೋಗ್ತಾ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಕಡೆ ಕೆರೆ ಎಲ್ಲ ನೋಡಿಕೊಂಡು ಬರುತ್ತಾ ನಾವು ಈ ಕಡೆ ಬಂದಿದ್ದೀವಿ. ಸೊ ನೀವು ಡಿಸೈಡ್ ಮಾಡ್ಬೋದು ಯಾವ ಕಡೆಯಿಂದ ಹೋದರೆ ಬೆಸ್ಟ್ ಅಂತ. ಬಟ್ ಫಾರ್ ಮೀ ಸೀನಿಕ್ ಅಂದರೆ ಆ ರೋಡ್ ತುಂಬ ಸೀನಿಕ್ ಅಂತ ಅನಿಸುತ್ತೆ. ಬಟ್ ಅದು ಸಿಂಗಲ್ ರೋಡು. ಬಟ್ ಇಲ್ಲಿ ಏನಂದರೆ ಇಲ್ಲಿ NH ಎಲ್ಲ ಇದೆ. ಸೊ ಯು ಕನ್ಸಿಡರ್ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ. ಸ್ವಲ್ಪ ಹೊತ್ತಾಯಿತು ರೀಚ್ ಆಗಿ. ಈ ಪ್ರಾಪರ್ಟಿಗೆ ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ಕುಡ್ದಂಗೆ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಈ ಒಳಗಡೆಗೂ ಬಂದಿದ್ದೀವಿ, ನೋಡಿದ್ವಿ. ತುಂಬ ಚೆನ್ನಾಗಿದೆ, ತುಂಬ ಕಾಮ್ ಪ್ಲೇಸ್. ಹೇಳಬೇಕು ಅಂದರೆ ಒಂದು ಸ್ವಲ್ಪನೂ ಗಲಾಟೆ ಅನಿಸ್ತಾ ಇಲ್ಲ. ನೀವು ವೀಕೆಂಡಲ್ಲಿ ರಿಲ್ಯಾಕ್ಸ್ ಆಗಿ ಬರ್ತೀನಿ ಅಂದರೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಮತ್ತು ಹಕ್ಕಿಗಳು ತುಂಬ ವೆರೈಟೀಸ್ ಹಕ್ಕಿಗಳದ್ದೆಲ್ಲ ಕಾಣಿಸ್ತದೆ. ನಾವು ಆಮೇಲೆ ಅದು ಕೂಡ ಶೂಟ್ ಮಾಡ್ತೀವಿ ಕ್ಯಾಮ್ರಾದಲ್ಲಿ. ಆ್ಯಂಡ್ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಆ್ಯಂಡ್ ಆ ಕಡೆ ಎಲ್ಲ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಬಂಡೆ ಎಲ್ಲ ಇದೆ. ಸಂಜೆ ಹೊತ್ತು ಕಾಫಿ ಟೀ ಕುಡಿಯೋ ಟೈಮಲ್ಲಿ, ಸನ್ಸೆಟ್ ಆಗೋ ಟೈಮಲ್ಲಿ ಆ ಬಂಡೆ ಮೇಲೆ ಹೋಗಿ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಕೂಡ ಮಾಡಿದ್ದಾರೆ. ಸೊ ಎಲ್ಲ ತೋರಿಸ್ತೀವಿ ಒಂದೊಂದಾಗಿ ನಮ್ಮ ವಿಡಿಯೋದಲ್ಲಿ. ರೂಮ್ ಟೂರ್ ಹೇಗಿದೆ, ರೂಮ್ ಅಂತೂ ಸಖತ್ತಾಗಿದೆ. ಇಂಟೀರಿಯರ್ ಎಲ್ಲ ಆ ಡೆಕೋರೇಷನ್ಸ್ ಏನಿದೆ ಒಳಗಡೆದು ಅದು ಸಖತ್ತಾಗಿದೆ. ಅದನ್ನು ಕೂಡ ತೋರಿಸ್ತೀವಿ, ನೋಡ್ತಾ ಇರಿ ಹಾಗೇನೆ. ಈಗ ರೂಮ್ ಟೂರ್ ನೋಡೋ ಟೈಮು ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಹಾಗೆ ಒಳಗಡೆಗೆ. ಇಲ್ಲಿ ಬಂದಿದ ತಕ್ಷಣ ಕುತ್ಕೊಳ್ಳೋದಕ್ಕೆಲ್ಲ ತುಂಬ ಸ್ಪೇಸ್ ಇದೆ. ಮತ್ತು ಈ ಕಡೆ 2 ಸ್ವಿಂಗ್ ಕೂಡ ಇದೆ. ಆ್ಯಂಡ್ ನಾನು ಈ ಸೈಡಲ್ಲೂ ಅಷ್ಟೇ, ನೀವು ಟೀ ಕಾಫಿ ಕುಡಿತೀನಿ ಅಂದರೆ ಟೇಬಲು ಚೇರೆಲ್ಲ ಇದೆ, ಸ್ಮಾಲ್ ಇರೋದು. ಆ್ಯಂಡ್ ನಾನು ಈ ಕಡೆ ನೋಡ್ತಿರ್ಬೋದು ಫುಲ್ಲು ಶೋ ಪ್ಲ್ಯಾಂಟ್ಸ್ ಎಲ್ಲ ಇದೆ ಈ ಸ್ಟೇ ಮುಂದ್ಗಡೆನೇ. ಆ್ಯಂಡ್ ನಾನು ಇದು ಹೇಳಬೇಕು ಅಂದರೆ ಫಾರ್ಮ್ ಸ್ಟೇ. ಸೊ ಫಾರ್ಮ್ ಸ್ಟೇ ಅಂತ ಹೇಳೋದಕ್ಕೆ ಹೊರಗಡೆ ಎಲ್ಲ ತುಂಬ ಗಿಡ ಮರಗಳಿದೆ. ಆ್ಯಂಡ್ ಕೂತ್ಕೊಳ್ಳೋದು ಅಷ್ಟೇ ಫುಲ್ ರಸ್ಟಿಕ್ ಫೀಲೇ ಕೊಡುತ್ತೆ ಹೊರಗಡೆದು. ಆ್ಯಂಡ್ ಒಳಗಡೆದು ಮಾತ್ರ ಫುಲ್ ಲಕ್ಸುರಿ ಟಚ್ ಕೊಡುತ್ತೆ. ಬನ್ನಿ ತೋರಿಸ್ತೀನಿ. ನಾವು ಹೊರಗಡೆ ಏನು ನೋಡಿದ್ವಿ ಫುಲ್ಲು ರಸ್ಟಿಕ್ ಫೀಲ್ ಕೊಡುತ್ತೆ ಹೊರಗಡೆ ಇದ್ದಾಗ. ಅದೇ ಒಂದು ಸರಿ ನಾವು ಎಂಟರ್ ಆಗಿದ ತಕ್ಷಣ ಒಳಗಡೆಗೆ ಈ ಸ್ಟೈಲೇ ಬೇರೆ ಇದೆ. ಇದು ಬೊಹಿಮಿಯನ್ ಸ್ಟೈಲಲ್ಲಿದೆ. ಒಂಥರ ಫುಲ್ ಲಕ್ಸುರಿ ಟಚ್ ಕೊಡುತ್ತೆ. ಆ್ಯಂಡ್ ಇದೆಲ್ಲ ನೋಡಿದ್ರೆ ಏನು ಲೈಟಿಂಗ್ಸಿಗಿರ್ಬೋದು, ಇಂಟೀರಿಯರ್ಸಿಂದು ಏನು ಡೆಕೋರ್ಗೆ ಯೂಸ್ ಮಾಡಿದ್ದಾರೆ ಎಲ್ಲ ಆಲ್ಮೋಸ್ಟ್ ಬೆತ್ತದಲ್ಲಿ ಯೂಸ್ ಮಾಡಿದ್ದಾರೆ. ಒಂಥರ ಆರ್ಟಿಸ್ಟಿಕ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಫುಲ್ ಬ್ಲೆಂಡ್ ಆಗಿದೆ ಆ್ಯಕ್ಚುಲಿ ಈ ವಾಲ್ ಏನಿದೆ ಪೇಂಟ್ ಮತ್ತು ಇಲ್ಲಿ ಮಾಡಿರೋಂಥ ಈ ಬೆತ್ತದ ಡಿಸೈನ್ಸ್, ವಾಲ್ ಆರ್ಟ್ ಇರ್ಬೋದು. ಸೊ ಎಲ್ಲದು ಸಖತ್ತಾಗಿ ಬ್ಲೆಂಡ್ ಆಗಿದೆ. ಇನ್ನು ಈ ಸೈಡ್ ನೋಡ್ತಿರ್ಬೋದು ಮಿರರ್ ಕಾಣಿಸ್ತಾ ಇದೆ. ನಾವು ಯೂಶ್ವಲಿ ರೆಕ್ಟಾಂಗಲ್ ಶೇಪು ಅಥವಾ ಸ್ಕ್ವೇರ್, ಸರ್ಕ್ಯುಲರ್, ಓವಲ್ ಈ ಶೇಪ್ಗಳಲ್ಲಿ ನೋಡಿರ್ತೀವಿ. ಬಟ್ ಇಲ್ಲಿ ಒಂಥರ ಡಿಫ್ರೆಂಟ್ ಶೇಪಲ್ಲೇ ಇದೆ, ಒಂಥರ ಆರ್ಟಿಸ್ಟಿಕ್ ಫೀಲ್ ಕೊಡುತ್ತೆ. ಆ್ಯಂಡ್ ಹಿಂದ್ಗಡೆ ಲೈಟ್ ಆನ್ ಆಗಿರೋದ್ರಿಂದ, ಲಿಟ್ ಆಗಿರೋದ್ರಿಂದ ಒಂಥರ ಅದು ಫೀಲೇ ಬೇರೆ ಕೊಡುತ್ತೆ. ಆ್ಯಂಡ್ ಈ ಸೈಡ್ ಬಂದ್ರೇ 2 ರೂಮ್ ಬರುತ್ತೆ ಇಲ್ಲಿನೂ. ಸೊ ಅದು ಒಳಗಡೆನೂ ಅದು ಕೂಡ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಒಳಗಡೆ. ಆ್ಯಂಡ್ ಈ ಸೈಡಲ್ಲಿ ಸೋಫಾ ಎಲ್ಲ ಇದೆ. ಈ ಕಡೆ TV ಇದೆ.
ಆ್ಯಂಡ್ ಇಲ್ಲೂ ಲಿವಿಂಗ್ ಏರಿಯಾದಲ್ಲೂ ಎ ಸಿ ಇದೆ ಮತ್ತು ಸಪ್ರೇಟಾಗಿ ರೂಮ್ಸ್ಗಳಲ್ಲೂ ಎ ಸಿ ಇದೆ. ಬನ್ನಿ ರೂಮ್ನ ನೋಡೋಣ ಹೇಗಿದೆ ಅಂತ. ಈ ಕಡೆನೂ ಬ್ಯಾಂಬೂನಲ್ಲಿ ಒಂದು ವಾಲ್ ಆರ್ಟ್ ಮಾಡಿದ್ದಾರೆ. ಸೊ ಇದು ನನಗನ್ಸ್ತಾ ಇರೋದು ಇಲ್ಲೆಲ್ಲ ನೋಡಿದಾಗ ಈ ಥೀಮ್ ಇರ್ಬೋದು, ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ಪ್ರತಿಯೊಂದೂ ತುಂಬಾ ವರ್ಕ್ ಮಾಡಿದ್ದಾರೆ. ಮೈನ್ಯೂಟ್ ಥಿಂಗ್ಸ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಆ ಬೆಡ್ ಮೇಲ್ಗಡೆ ನೋಡ್ಬೋದು ಒಂದು ಬ್ಯಾಂಬೂನಲ್ಲೇ ಈ ಫಾಲ್ ಸೀಲಿಂಗ್ ಥರ ಮಾಡಿದ್ದಾರೆ. ಅದಕ್ಕೆ ಬಳ್ಳಿಗಳನ್ನೆಲ್ಲ ಬಿಟ್ಟಿರೋದ್ರಿಂದ ಒಂಥರ ನ್ಯಾಚುರಲ್ ಆಗಿ ಒಂಥರ ಗ್ರೀನರಿ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಕೂಡ ಅಷ್ಟೇ ಮಿರರು, ಇದು ಡಿಫ್ರೆಂಟ್ ಶೇಪಲ್ಲಿದೆ. ಸೊ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಲೈಟಿಂಗ್ಸ್ ಇರ್ಬೋದು, ಮಿರರ್ ಇರ್ಬೋದು, ಏನು ಇಂಟೀರಿಯರ್ ಇದೆ, ಮತ್ತು ಕರ್ಟನ್ಸು ಅಷ್ಟೇ ನಾರ್ಮಲ್ ಕರ್ಟನ್ ಥರ ಅಲ್ಲ, ಇದೊಂಥರ ಡಿಫ್ರೆಂಟ್ ಆಗಿದೆ ಕರ್ಟನ್ ಕೂಡ. ಈ ಕಾರ್ನರಲ್ಲಿ ಬಾಸ್ಕೆಟ್ ಇದೆ ಆ್ಯಂಡ್ ದೆನ್ ಈ ಸೈಡಲ್ಲಿ ಹ್ಯಾಂಗರ್ಸ್ ಎಲ್ಲ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಹೇಳಬೇಕು ಅಂದರೆ ಪ್ರತಿಯೊಂದು ಕಾರ್ನರಲ್ಲೂ ಆ ಕಡೆ ಒಂದು ನ್ಯಾಚುರಲ್ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಈ ಕಡೆ ಕಾರ್ನರಲ್ಲಿ ಬಾಸ್ಕೆಟ್ ಇರೋದನ್ನ ಒಂಥರ ತುಂಬ ಚೆನ್ನಾಗಿ ಕಾರ್ನರ ಯೂಸ್ ಮಾಡ್ಕೊಂಡಿದ್ದಾರೆ. ಒಂಥರ ಕ್ರಿಯೇಟಿವ್ ಆಗಿದೆ, ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಅನಿಸುತ್ತೆ. ಈ ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕಮೋಡ್ ಆ್ಯಂಡ್ ಸಿಂಕ್ ಇದೆ. ಇಲ್ಲಿ ಸಪ್ರೇಟ್ ಶವರ್ ಏರಿಯಾ ಇದೆ. ಸಪ್ರೇಟ್ ಶವರ್ ಏರಿಯಾ ಅಂತಂದರೆ ನಾವು ಗ್ಲಾಸ್ನ ನೋಡಿರ್ತೀವಿ, ಬಟ್ ಇಲ್ಲಿ ವಾಲ್ ಕೂಡ ಇದೆ, ವಾಲೇ ಇದೆ, ಅದು ಡಿವೈಡ್ ಆಗೋಕ್ಕೆ ಸಪ್ರೇಟ್ ಆಗಿದೆ. ಮತ್ತು ಸ್ಪೇಷಿಯಸ್ ಆಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಲಿವಿಂಗ್ ಏರಿಯಾದಲ್ಲೂ ಒಂದು ಕಾಮನ್ ಬಾತ್ರೂಮ್ ಇದೆ. ಈ ಕಡೆ ಸಪ್ರೇಟ್ ಶವರ್ ಏರಿಯಾ ಮತ್ತು ಈ ಕಡೆ ಕಮೋಡ್ ಸಿಂಕ್ ಎಲ್ಲ ಇದೆ. ಆ್ಯಂಡ್ ಇದ್ರ ಪಕ್ಕನೇ ಒಂದು ರೂಮ್ ಕೂಡ ಬರುತ್ತೆ. ಬನ್ನಿ ತೋರಿಸ್ತೀನಿ ಅದು ಇನ್ನೊಂದು ಹೇಗಿದೆ ಅಂತ. ಇದು ಚೆನ್ನಾಗಿದೆ ಅಲ್ಲ ಲೈಟಿಂಗ್ಸ್. ಸೊ ನಾನು ಇನ್ನೊಂದು ರೂಮಿಗೆ ಬಂದಿದ್ದೀನಿ ಈಗ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲೂ ಅಷ್ಟೇ ವಾಲ್ ಆರ್ಟ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿದೆ. ಮಿರರ್ ಶೇಪ್ ಅಷ್ಟೇ ಈ ರೂಮಲ್ಲಿ ಇನ್ನೊಂದು ಟೈಪ್ ಆಫ್ ಶೇಪಲ್ಲೇ ಇದೆ. ಆ್ಯಂಡ್ ಇಲ್ಲೂ ಕೂಡ ಎ ಸಿ ಇದೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ಕಲರ್ ಕಾಂಬಿನೇಷನ್ ಇರ್ಬೋದು, ಈ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಈ ಸೈಡಲ್ಲಿ ಒಂದು ರೆಸ್ಟ್ ರೂಮ್ ಇದೆ. ಸೊ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಈಗ ರೂಮ್ ಟೂರ್ ಎಲ್ಲ ಮುಗೀತು. ಇನ್ನೇನಿದ್ರು ಹೊರಗಡೆ ತೋರಿಸ್ಬೇಕು ನಿಮಗೆ. ಆ್ಯಂಡ್ ಮೇಲ್ಗಡೆ ಒಂದು ಟೆರೆಸ್ ಕೂಡ ಇದೆ, ಕೂತ್ಕೊಳ್ಳೋಕೆ ಜಾಗ ಕೂಡ ಇದೆ. ಆ್ಯಂಡ್ ಅಲ್ಲಿ ತುಂಬ ಹಕ್ಕಿಗಳದ್ದು ಸೌಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಸೊ ಸಂಜೆನೂ ಹೋಗ್ತೀವಿ, ಈಗಲೂ ಒಂದು ಮೇಲ್ಗಡೆ ಟೆರೆಸ್ ತೋರಿಸ್ತೀವಿ ನಿಮಗೆ. ಅದೆಲ್ಲ ಆದಮೇಲೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ತೋರಿಸ್ತೀವಿ. ಅಲ್ಲಿ ಹಾಲಲ್ಲಿ ಲಿವಿಂಗ್ ಏರಿಯಾದಲ್ಲೇ ನಮಗೆ ಸೆಟಪ್ ಮಾಡ್ತಾ ಇದ್ದಾರೆ ಊಟಕ್ಕೆ. ಸೊ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕೂತ್ಕೊಂಡು ಊಟ ಮಾಡೋದು. ಬನ್ನಿ. ಈಗ ಲಿವಿಂಗ್ ಏರಿಯಾದಲ್ಲಿದ್ದೀವಿ. ಲಿವಿಂಗ್ ಏರಿಯಾದಲ್ಲೇ ನಮಗೆ ಫುಡ್ಡಿಗೆ ಅರೇಂಜ್ ಮಾಡಿದ್ದಾರೆ ಲಂಚಿಗೆ. ಸೊ ನಾವು ಮುಂಚೆನೇ ಹೇಳಿದ್ವಿ ವೆಜ್ ಅಂತ. ಸೊ ನನಗೆ ವೆಜ್ ಡಿಶಸ್ನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. 8 to 9 ಟೈಪ್ ಆಫ್ ಫುಡ್ ಇದೆ ಇಲ್ಲಿ. ಆ್ಯಂಡ್ ಸ್ವೀಟ್ಗೆ ಶಾವಿಗೆ ಪಾಯಸ ಕೊಟ್ಟಿದ್ದಾರೆ. ಇನ್ನು ಸ್ಟಾರ್ಟರ್ಸಿಗೆ ಇದು ಬೇಬಿ ಕಾರ್ನ್ ಮಂಚೂರಿ ಇದೆ, ಪೊಟ್ಯಾಟೊ ಫ್ರೈ ಇದೆ, ಆ್ಯಂಡ್ ಪಲ್ಯಗೆ ಬೆಂಡಿ ಫ್ರೈ ಇದೆ. ಮತ್ತು ಈ ಕಡೆ ಅನ್ನ, ಸಾರು ಮತ್ತು ಚಪಾತಿಗೆ ಗ್ರೇವಿ ಒಂದು ಮಾಡಿದ್ದಾರೆ, ಸಲಾಡ್ ಇದೆ, ಹಪ್ಪಳ ಇದೆ, ಮೊಸರಿದೆ. ಸೊ ಈಗ ಒಂದೊಂದಾಗೆ ಟೇಸ್ಟ್ ಮಾಡ್ತೀವಿ. ಬೇಬಿಕಾರ್ನ್ ಮಂಚೂರಿ ಟೇಸ್ಟ್ ಮಾಡಿದೆ, ಅದು ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಿಕ್ಕಿದೆಲ್ಲ ಈಗ ಟೇಸ್ಟ್ ಮಾಡಬೇಕು. ಇದು ವೆಜಿಟೇಬಲ್ ಗ್ರೇವಿ ಮಾಡಿದ್ದಾರೆ, ಟೇಸ್ಟ್ ಚೆನ್ನಾಗಿದೆ. ವೆಜಿಟೇಬಲ್ ನಾನು ಹೊರಗಡೆ ನೋಡಿದಾಗ ಇದು ಬೇರೆ ಅಂತ ಅನ್ನಿಸ್ತು, ಬಟ್ ತಿಂದಮೇಲೆ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಯಿತು ವೆಜಿಟೇಬಲ್ ಗ್ರೇವಿ ಅಂತ. ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ಎಲ್ಲ ಅದು ಟೇಸ್ಟು ತುಂಬಾ ಚೆನ್ನಾಗಿದೆ. ಎಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನಮ್ಮ ಫುಡ್ ಲಂಚು. ಸೊ ಒಳ್ಳೆ ಕುಕ್ ಇದ್ದಾರೆ, ಒಳ್ಳೆ ಚೆನ್ನಾಗಿ ಟೇಸ್ಟಿಯಾಗಿ ಫುಡ್ ಪ್ರಿಪೇರ್ ಮಾಡ್ತಾರೆ ಇಲ್ಲಿ. ಸರ್ ಈ ಪ್ರಾಪರ್ಟಿ ನನಗೆ ತುಂಬ ಯೂನಿಕ್ ಅನಿಸ್ತು. ಯಾಕಂದರೆ ಒಳಗಡೆನೇ ಒಂಥರ ಫೀಲ್ ಬರುತ್ತೆ, ಮತ್ತು ಹೊರಗಡೆ ಇದ್ದಾಗಲೇ ಬರುತ್ತೆ ಒಂಥರ. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಳಗಡೆ ಈ ಥರ ಇದೆ ಅಂತ. ಇಲ್ಲ ಒಳಗಡೆ ನೋಡಿರೋರಿಗೆ ಜಸ್ಟ್ ಪಿಕ್ಸ್ ಇಲ್ಲ ವಿಡಿಯೋ ನೋಡಿರೋರಿಗೆ ಹೊರಗಡೆ ಈ ಥರ ಅಂತ. ಸೊ ಅದು ಏನು, ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್ ಪ್ರಾಪರ್ಟಿ? ಸರ್ ಇದು ಬೇಸಿಕಲಿ ವಿ ಹ್ಯಾವ್ ಯೂಸ್ಡ್, ನೀವು ಒಳಗಡೆ ನೋಡಿರ್ಬೋದು, ಸೊ ಮೋಸ್ಟ್ ಲಕ್ಸುರಿಯಸ್, ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಲಕ್ಸುರಿಯಸ್ ಆಗಿ ನಾವು ಮಾಡಿದ್ದೀವಿ. ಆ್ಯಂಡ್ ದ ಎಂಟೈರ್ ಇಂಟೀರಿಯರ್ ಈಸ್ ಡನ್ ಇನ್ ಬೊಹಿಮಿಯಂ ಥೀಮ್, ಯಾರೋ ಬೋಹೋ ಥೀಮ್ ಅಂತ. ಓಕೆ. ಸೊ ಅದೇ ನೀವು ಆಚೆ ಬಂದು ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅಥವಾ ಗಝಿಬೋ ಇರ್ಬೋದು, ಅಥವಾ ಫೈರ್ ಕ್ಯಾಂಪ್ ಏರಿಯಾ ಇರ್ಬೋದು. ಸೊ ಪ್ರತಿಯೊಂದನ್ನು ರಸ್ಟಿಕ್ ಫೀಲ್ ಮಾಡಿದ್ದೀವಿ. ಸೊ ಇಟ್ಸ್ ನಮ್ಮ ಕಾನ್ಸೆಪ್ಟ್ ಏನಂದರೆ ಬ್ಲೆಂಡಿಂಗ್ ಲಕ್ಸುರಿ ವಿತ್ ರಸ್ಟಿಕ್. ಸೊ ಬಿಕಾಸ್ ಇಟ್ಸ್ ಎ ಕಂಟ್ರಿ ಸೈಡ್, ಸೊ ವಿಲೇಜ್ ಮತ್ತು ಇದು ಫಾರ್ಮ್ ಹೌಸ್ ಕಾನ್ಸೆಪ್ಟ್ ಇರೋದ್ರಿಂದ, ಸೊ ವಿ ವಾಂಟ್ ಟು ಗಿವ್ ದಟ್ ಫೀಲ್ ಆಫ್ ದಿ ಕಂಟ್ರಿ ಸೈಡ್. ಅಟ್ ದ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಎನಿ ಒನ್ ಟು ಕಾಂಪ್ರಮೈಸ್ ಆನ್ ದಿ ಸ್ಟೇ.
ಓಕೆ. ಸೊ ಅವರು ಇವಾಗ ನಾರ್ಮಲಿ ಮನೇಲಿ ಯೂಸ್ ಟು ಆಗಿರ್ತಾರೆ. ಸೊ ಅವರಿಗೆ ಆ ಕಂಫರ್ಟು ಹೋಗಬಾರ್ದು, ಅಟ್ ದ ಸೇಮ್ ಟೈಮ್ ಆ ಮನೆ ಒಳಗಡೆ ಆ ಫೀಲು ಡಿಫ್ರೆಂಟ್ ಆಗಿರಬೇಕು. ಸೊ ಅವ್ರ ಮನೆ ಥರನೂ ಇರಬಾರ್ದು. ನಾರ್ಮಲ್ ದಿನ ನಾವು ನಮ್ಮ ಮನೆ ರೂಮು ಎಲ್ಲ ನೋಡ್ತಾನೆ ಇರ್ತೀವಿ, ಹಾಲ್, ಲಿವಿಂಗ್ ರೂಮ್ ಎಲ್ಲ. ಸೊ ಆ ಕಂಫರ್ಟನ್ನು ಕಾಂಪ್ರಮೈಸ್ ಮಾಡ್ದಂಗೆ ಏನು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಅನ್ನೋ ಥರ ನಾವು ಇದನ್ನು ಮಾಡಿದ್ದೀವಿ. ನನಗೂ ಹಂಗೆ ಅನ್ನಿಸ್ತು, ಮನೆ ಒಳಗಡೆಯಿಂದ ಜಸ್ಟ್ ಒಂದು 2 ಸ್ಟೆಪ್ ಹೊರಗಡೆ ಹಾಕಿದ್ರೆ ಎಂಟೈರ್ ಡೆಕೋರಾಮು ಚೇಂಜ್ ಆಗುತ್ತೆ. ಸೊ ನಾವು ಫಾರ್ಮ್ದು ಏನು ವೈಬ್ ಇದೆ ಅದನ್ನು ನಾವು ಟಚ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆ ಫಾರ್ಮ್ದು ಏನಿದೆ ಅದನ್ನ ಹಾಗೆ ಇಟ್ಕೊಂಡಿದ್ದೀವಿ. ತುಂಬ ಆರ್ಟಿಫಿಷಿಯಲ್ ಗಿಡ ಆಗಲಿ ಆ ಥರದ್ದೆಲ್ಲ ಏನು ಹಾಕೋಕ್ಕೆ ಹೋಗಿಲ್ಲ. ಸೊ ಅದನ್ನು ಇಟ್ಕೊಂಡು ನಾವು ಇದನ್ನು ಒಂದು ಎಂಜಾಯ್ ಮಾಡೋದಕ್ಕೂ ಏನೇನು ಬೇಕು ಅಮ್ಯುನಿಟೀಸ್ ಅದನ್ನು ಬಿಲ್ಡ್ ಮಾಡಿದ್ದೀವಿ. ಸೊ ಇಲ್ಲಿ ನಿಯರ್ ಬೈ ಅಟ್ರಾಕ್ಷನ್ಸ್ ಇನ್ನೇನಿದೆ, ಇಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಹಾಂ, ಇಲ್ಲಿ ಭಾಳ ತುಂಬಾ ಅಟ್ರಾಕ್ಷನ್ಸ್ ಇದೆ ಸರ್. ಬೇಸಿಕಲಿ ನಾವು ನಮ್ಮ ಬರೋ ಗೆಸ್ಟ್ಗೆ ಲೋಕಲ್ ಅಟ್ರಾಕ್ಷನ್ಸ್ ಏನು ಅಂತ ಹೇಳಿದ್ರೆ, ಒಂದು ವಿಲೇಜ್ ಟೂರ್, ನಿಯರ್ ಬೈ ವಿಲೇಜ್ ಇದೆ. ಸೊ ಭಾಳ ಜನ ಮಕ್ಕಳಿಗೆ ವಿಲೇಜ್ ಅಂದ್ರೆ ಗೊತ್ತಿರಲ್ಲ, ಇವಾಗಿನ ಪಾಪ ಅವರು ನೋಡೇ ಇರೋದಿಲ್ಲ. ಸೊ ಅಂಥವ್ರಿಗೆ ಒಂದು ಸ್ಮಾಲ್ ವಿಲೇಜ್ ಟೂರ್ ಥರ ಮಾಡ್ಬೋದು. ಸೆಕೆಂಡ್, ಇಲ್ಲ ನಿಯರ್ ಬೈ ಒಂದು ಫಾರೆಸ್ಟ್ ಇದೆ, ಸೊ ಲೋಕಲ್ ಫಾರೆಸ್ಟ್. ಸೊ ಅಲ್ಲಿ ಒಂದು ಸೊ ಅಲ್ಲೊಂದು ಸ್ಮಾಲ್ ಟ್ರೆಕ್ ಥರ ಅರೇಂಜ್ ಮಾಡ್ತೀವಿ. ಆಮೇಲೆ ಅಲ್ಲೊಂದು ದೊಡ್ಡ ಬೆಟ್ಟ ಇದೆ, ಅದ್ರ ಮೇಲೆ ಒಂದು ಸನ್ಸೆಟ್ ಪಾಯಿಂಟ್ ತುಂಬ ಚೆನ್ನಾಗಿದೆ. ಸೊ ಅದನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಅದು ಬಿಟ್ಟು ನೀವು ಸ್ವಲ್ಪ ಅಂದರೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಟ್ರಾವೆಲ್ ಮಾಡ್ತೀರಾ ಅನ್ನೋದಾದ್ರೆ ಇಲ್ಲಿಂದ. ಸೊ ಇಲ್ಲೇ ಮಾಗಡಿ ಹತ್ರ ರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಇಟ್ಸ್ ವೆರಿ ಫೇಮಸ್, ವೆರಿ ಓಲ್ಡ್ ಟೆಂಪಲ್. ಆ್ಯಂಡ್ ಇದ್ರ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಮೂರ್ತಿ ಏನಿದೆ ಅದು ಪ್ರತಿ ವರ್ಷ ಬೆಳೀತಾ ಇದೆ. ಸೊ ಅದು ಅದ್ರದ್ದು ವಿಶೇಷತೆ. ಆಮೇಲೆ ಇಲ್ಲಿ ಜಾತ್ರೆ ಎಲ್ಲ ಆಗುತ್ತೆ, ತುಂಬ ಜನ ಸೇರ್ತಾರೆ. ಆಮೇಲೆ ತುಂಬಾ ಚೆನ್ನಾಗಿದೆ ಟೆಂಪಲ್. ಸೊ ಅದನ್ನು ವಿಸಿಟ್ ಮಾಡ್ತಾರೆ ಗೆಸ್ಟ್ಗೆ. ಅದು ಬಿಟ್ಟರೆ ನಿಮಗೆ ಸಾವಂದುರ್ಗನು ಇಟ್ಸ್ ದ ಏಷ್ಯಾಸ್ ಲಾರ್ಜೆಸ್ಟ್ ಮೊನೊಲಿಥಿಕ್ ರಾಕ್. ಅಂದರೆ ಒಂದೇ ಕಲ್ಲಲ್ಲಿ ಅಷ್ಟು ದೊಡ್ಡದೊಂದು ಇದಿದೆ ಬೆಟ್ಟ. ಸೊ ಇದು ಇಲ್ಲಿ ಅಟ್ರಾಕ್ಷನ್ಸ್ ಬೇಸಿಕಲಿ. ಆಮೇಲೆ ಇವ್ರು ಹೇಳ್ದಂಗೆ ನಾನು ನೋಡಿದೆ ಮ್ಯಾಪಲ್ಲಿ ಬರಬೇಕಾದ್ರೆ ಒಂದು 2-3 ಬೆಟ್ಟ ಇದೆ. ಇಲ್ಲ ನನಗೆ ಫಿಟ್ನೆಸ್ ತುಂಬ ಚೆನ್ನಾಗಿದೆ, ಹೋಗಿ ಬರ್ತೀನಿ ಅಂದರೆ ಬೆಳಗ್ಗೆ ಹೋಗಿ ಸಾವಂದುರ್ಗನ ಟ್ರೆಕ್ ಮಾಡಿಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿ ಹೊಡ್ಬೋದು. ಈಗ ಸಂಜೆ ಅರೌಂಡ್ 6 o'clock ಆಗ್ತಾ ಇದೆ. ಸೊ ಇಲ್ಲಿ ಸನ್ಸೆಟ್ ಪಾಯಿಂಟ್ ಒಂದಿದೆ, ಇಲ್ಲಿ ಎಲ್ಲ ಸ್ಟೆಪ್ಸ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಬಂಡೆ ಮೇಲೆ ಕುತ್ಕೊಂಡು ನಾವು ಸನ್ಸೆಟ್ನ ನೋಡ್ಬೋದು, ಡೈರೆಕ್ಟಾಗಿ ಕಾಣಿಸುತ್ತೆ. ಈಗ ಅಲ್ಲಿ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ. ಇಲ್ಲಿ ಕುತ್ಕೊಳ್ಬೋದು ಆರಾಮಾಗಿ ಬಂಡೆ ಮೇಲೆ ಒಂದು ಸ್ವಲ್ಪ ಹೊತ್ತು. ತುಂಬ ಕಾಮ್ ಆ್ಯಂಡ್ ಪೀಸಾಗಿ ಕೂತಿರ್ಬೇಕು, ಸೈಲೆಂಟಾಗಿ, ಯಾವುದೇ ಗಲಾಟೆ ಇಲ್ಲ. ಅಂದರೆ ತುಂಬ ಚೆನ್ನಾಗಿದೆ ಈ ಜಾಗ. ಇಲ್ಲಿ ಈ ಕಡೆಯಿಂದ ಡೈರೆಕ್ಟಾಗಿ ಸನ್ಸೆಟ್ ಕಾಣಿಸುತ್ತೆ. ಈಗ ಆಲ್ರೆಡಿ ಆಗೋಯ್ತು ಸನ್ಸೆಟ್ಟು, ನಾವು ಬರೋ ಅಷ್ಟೊತ್ತಿಗೆ. ಬಟ್ ಮುಂಚೆ ಬಂದಿದ್ರೆ ಚೆನ್ನಾಗಿರೋ ಸನ್ಸೆಟ್ಟೇ ಕಾಣಿಸೋದು ಅಂತ ಅನಿಸುತ್ತೆ. ವೈಬ್ ಮಾತ್ರ ನಮಗೆ ತುಂಬಾ ಇಷ್ಟ ಆಯಿತು. ಇದು ಯಾರೂ ಇದನ್ನು ನೋಡಿದ್ರೆ, ಈ ವಿಡಿಯೋ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು, ಈ ಬೆಂಗಳೂರು ಪಕ್ಕದಲ್ಲೇ ಇದೆಯಾ, ಮ್ಯಾಟ್ರ್ ಆಫ್ ಲೈಕ್ 40 ಮಿನಿಟ್ಸ್ 50 ಮಿನಿಟ್ಸ್ ಡ್ರೈವಲ್ಲಿ ಸಿಗುತ್ತಾ ಅಂತ ನಮಗಂತೂ ಅನಿಸ್ತು. ಒಡಿಸೆ ಹೌದು. ಈ ವೈಬ್ ಬಂದು ನಮ್ಗೆ ಮಾತ್ರ ಹಾಗೆ ಅನಿಸಿದ್ದು. ನಿಮಗೆ ದೂರ ಜಾಗ, ಈಗ ಸಕಲೇಶ್ಪುರ, ಚಿಕ್ಕಮಗಳೂರು ಈ ಕಡೆ ಎಲ್ಲ ಹೋಗಿ ವೀಕೆಂಡ್ ಗೆಟವೇ ಅಂದರೆ ಅದೇ ಅವ್ರಿಗೆ ತುಂಬ ಕನ್ಸ್ಟೆಂಟ್ ಇರುತ್ತೆ. ಕೆಲವ್ರಿಗೆ ಲೈಕ್ ಬಸ್ಸಲ್ಲಿ ವೆಹಿಕಲಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡಿ ಹೋಗಿ ಬರೋದೇ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಸೊ ನೀವೇನಾದ್ರು ನಿಯರ್ ಬೈ ಒಂದು ಮ್ಯಾಟ್ರ್ ಆಫ್ ಲೈಕ್ 50 ಮಿನಿಟ್ಸ್ ಡ್ರೈವು ಇಲ್ಲ 1 hour ಡ್ರೈವ್ ಒಳಗಡೆ ಏನಾದ್ರು ಹೋಗಿ ನೀವೇನಾದ್ರು ವೀಕೆಂಡ್ ಏನಾದ್ರು ಪ್ಲ್ಯಾನ್ ಮಾಡ್ತು ಅಂತ ಅಂದರೆ ಐ ಥಿಂಕ್ ದಿಸ್ ಇಸ್ ಐಡಿಯಲ್. ಹೌದು, ಕರೆಕ್ಟ್. ಏಜ್ ಆದವ್ರು ಇದ್ದರೆ, ತುಂಬ ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಇದ್ದರೆ ಇಟ್ಸ್ ದ ಬೆಸ್ಟ್. ಆ್ಯಂಡ್ ಫ್ರೆಂಡ್ಸ್, ಫ್ಯಾಮಿಲಿ ಯಾರಾದರೂ ಇರ್ಬೋದು. ನಿಮಗೆ ಫುಲ್ ಪ್ರೈವೇಸಿ ಇರುತ್ತೆ. ಇದು ವಿಲ್ಲಾ ಥರ ಇರೋದ್ರಿಂದ ಫುಲ್ ಪ್ರೈವೇಸಿ ಇರುತ್ತೆ. ಇಡೀ ಫಾರ್ಮಲ್ಲಿ ನೀವು ಇಷ್ಟೇ ಫ್ಯಾಮಿಲಿ ಇರ್ಬೋದು. ಸೊ ಆರಾಮಾಗಿ ಚೆನ್ನಾಗಿರುತ್ತೆ, ಯಾವ ಡಿಸ್ಟರ್ಬೆನ್ಸು ಇಲ್ದಂಗೆ. ಕನ್ಸ್ಟೆಂಟ್ ಇರುತ್ತೆ. ನೀವು ಆ ಕಡೆ ಎಲ್ಲ ಪ್ಲ್ಯಾನ್ ಮಾಡ್ತಂದರೆ ಮಿನಿಮಮ್ ಡ್ರೈವೇ 4 hours ಆಗುತ್ತೆ. ಸೊ ಅದನ್ನ ನೀವು 30-40 ಮಿನಿಟ್ಸ್ಗೆ ನೀವು ಬ್ರಿಂಗ್ ಬ್ಯಾಕ್ ಒನ್ ಸೈಡ್ ಡ್ರೈವ್ ಟು 30 ಮಿನಿಟ್ಸಿಗೆ ತರ್ಬೋದು. ಐ ಥಿಂಕ್ ಒಳ್ಳೆ ಚೆನ್ನಾಗಿದೆ ಜಾಗ, ತುಂಬ ಇಷ್ಟ ಆಯಿತು. ಜಸ್ಟ್ ಟೀ ಕುಡ್ದಾಯ್ತು. ಈಗ ಇಲ್ಲಿ ವಿಲ್ಲಾ ಪಕ್ಕದಲ್ಲೇ ಪೂಲ್ ಇದೆ, ಪೂಲ್ ಪಕ್ಕ ಒಂದು ಗಝಿಬೋ ಥರ ಮಾಡಿದ್ದಾರೆ. ಸೊ ಇಲ್ಲಿ ಕೂತ್ಕೋಬೋದು ಆರಾಮಾಗಿ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ರಾತ್ರಿ ಹೊತ್ತು ಆರಾಮಾಗಿ ಕೂತಿರ್ಬೋದು ತುಂಬ ಜನ ಫ್ರೆಂಡ್ಸ್ ಜೊತೆ ಬಂದಾಗ. ಆ್ಯಂಡ್ ಸ್ನ್ಯಾಕ್ಸಿಗೆ ಆನಿಯನ್ ಪಕೋಡ ಕೊಟ್ಟಿದ್ದಾರೆ. ಸೊ ಇಲ್ಲೇ ಕೂತ್ಕೊಂಡು ತಿಂತಾ ಇದ್ದೀವಿ, ಚೆನ್ನಾಗಿದೆ ವೈಬ್ ಎಲ್ಲ. ಟೈಮಲ್ಲಿ ಬಂದಿದ್ದೇವೆ. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಈಗ ನವಂಬರ್-ಡಿಸೆಂಬರ್ ಬಂತು. ಸೊ ಪರ್ಫೆಕ್ಟ್ ಚಳಿಗಾಲ ಶುರುವಾಗಿದೆ ಆಲ್ರೆಡಿ. ಬಿಸಿಗೆ ಕಾಯಿಸ್ಕೊಳ್ಳೋಕೆ ಅಂತ ಬಂದಿದ್ದೀವಿ. ಒಳ್ಳೆ ವೈಬ್ ಬಂದು ಖಂಡಿತ ಇದೆ.
ಗುಡ್ ಮಾರ್ನಿಂಗ್. ಟೈಮ್ ಈಗ 7:15 ಆಗ್ತಾ ಬಂತು. ಇಲ್ಲೇ ಒಂದು ಸಣ್ಣ ಬಂಡೆ ಮೇಲ್ಗಡೆಗೆ ಒಂದು ಕಾಫಿ ಮತ್ತು ಬಿಸ್ಕೆಟ್ ಅರೇಂಜ್ ಮಾಡಿದ್ದೀವಿ ಅಂತಂದರು, ಆ್ಯಂಡ್ ಟೀ ಆ್ಯಂಡ್ ಬಿಸ್ಕೆಟು. ಸೊ ಈಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಒಳ್ಳೆ ರಿಫ್ರೆಶಿಂಗ್ ಮಾರ್ನಿಂಗ್ ಅನಿಸ್ತು. ತುಂಬ ಪಕ್ಷಿಗಳಿದೆ ಇಲ್ಲಿ, ನಿಮಗೆಲ್ಲ ಕೇಳಿಸ್ತಾ ಇರ್ಬೋದು. ಇದರಲ್ಲಿ ತುಂಬ ಪಕ್ಷಿಗಳಿದೆ ಮತ್ತು ಇಲ್ಲೊಂದು ಶಾರ್ಟ್ ಟ್ರೆಕ್ ಸಹ ಇದೆ ಅಂತ ಅಂದರು. ಒಂದು ನೋಡೋಣ ಅದು ಆಗುತ್ತಾ ಕವರ್ ಮಾಡೋಕ್ಕೆ ಅಂತ. ಬನ್ನಿ ಅಲ್ಲಿಗೆ ಹೋಗೋಣ. ಅವಾಗಲೇ ಹೇಳಿದ್ವಲ್ಲ, ಒಂದು ವ್ಯೂ ಪಾಯಿಂಟ್ ಥರ ಇದೆ, ಬಂಡೆ ಮೇಲೆ ಕುತ್ಕೊಂಡು ನಮಗೆ ಟೀಗೋ ಸ್ನ್ಯಾಕ್ಸ್ಗೋ ರೆಡಿ ಮಾಡಿಕೊಡ್ತಾರೆ ಅಂತ. ಅದೇ ಪಾಯಿಂಟಲ್ಲಿ ಇದ್ದೀವಿ ನಾವೀಗ. ಇಲ್ಲಿ ಕಾಫಿ ಟೀ ಮಾಡಿದ್ದಾರೆ ಮತ್ತು ಒಂದು ಬಿಸ್ಕೆಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕುತ್ಕೊಂಡು ಕಾಫಿ ಟೀ ಕುಡಿಯೋದು ಈ ಚಿಲ್ಡ್ ವೆದರಲ್ಲಿ ತುಂಬ ಚೆನ್ನಾಗಿದೆ. ಈ ಕಡೆ ಸೂರ್ಯ ಉದಯಿಸಿರೋದು ಆಲ್ರೆಡಿ ಸ್ವಲ್ಪ 7:30 ಆಗೋಗಿದೆ. ಸೊ ಆಗಲೇ ಶಾರ್ಪ್ ಆಗಿದೆ ಬಿಸಿಲು ಕೂಡ. ಬಟ್ ಸಂಜೆ ಹೊತ್ತು ಕುತ್ಕೊಂಡಾಗ ಇನ್ನೂ ಕೂಲಾಗಿರುತ್ತೆ. ಬಟ್ ಏನೇ ಬಿಸಿಲಿದ್ರೂ ಹೊರಗಡೆ ಸಕ್ಕ ಚಿಲ್ಡ್ ವೆದರ್ ಇದೆ ಇಲ್ಲಿ. ಈ ವಿರಮ ಫಾರ್ಮ್ ಸ್ಟೇಯಿಂದ 1.5 ಕಿಲೋಮೀಟ್ರ್ ಬಂದರೆ ಇಲ್ಲಿ ಒಂದು ಬಸವಣ್ಣ ಗುಡ್ಡ ಅಂತ ಸಿಗುತ್ತೆ. ಸೋಮವಾರ ಮಾತ್ರ ತೆಗಿತಾರಂತೆ. ಇವತ್ತು ಆ್ಯಕ್ಚುಲಿ ಸೋಮವಾರ 10 ಗಂಟೆ ಮೇಲೆ ತೆಗಿತಾರೆ ಅಂದರು. ಇನ್ನೂ 10 ಗಂಟೆ ಆಗಿಲ್ಲ, 8:30 ಆಗಿದೆ ಅಷ್ಟೇ ಇನ್ನು. ಸೊ ತುಂಬ ಚೆನ್ನಾಗಿದೆ. ಇದೆಲ್ಲ ಹಿಂದ್ಗಡೆ ಏನು ಕಾಣಿಸ್ತಿದೆ ಇದೆಲ್ಲ ರೆವಿನ್ಯೂ ಫಾರೆಸ್ಟ್ ಅಂತ ಹೇಳ್ತಾರೆ. ಇಲ್ಲೆಲ್ಲ ನಿಮಗೆ ಬಂದರೆ ಕರೆಕ್ಟ್ ಒಳ್ಳೆ ಟೈಮ್ ಸಿಕ್ಕರೆ ನಿಮಗೆ ಅದೃಷ್ಟ ಚೆನ್ನಾಗಿದ್ರೆ ನಿಮಗೆ ಪ್ರಾಣಿಗಳು ಕಾಣಿಸ್ಬೋದು ಅಂತ ಇದೆ. ಈಗ ಬ್ರೇಕ್ಫಾಸ್ಟ್ ಟೈಮು. ಸೊ ಅಲ್ಲೆಲ್ಲ ಟ್ರೆಕ್ ಮುಗಿಸ್ಕೊಂಡು ಈಗ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಈ ಲಾನ್ ಮೇಲೆ ರೆಡಿ ಮಾಡಿಕೊಟ್ಟಿದ್ದಾರೆ ನಮಗೆ ತಿಂಡಿಗೆ. ಇವತ್ತು ಪೂರಿ ಮತ್ತು ಆಲೂ ಕಿಚಡಿ ಮಾಡಿದ್ದಾರೆ. ಅವಲಕ್ಕಿ, ಮೊಸರು ಎಲ್ಲ ಇದೆ. ಮತ್ತು ನಮಗೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಟೇಸ್ಟಿಂದ ನಮಗೆ ಒಳ್ಳೆ ಫೀಲ್ ಕೊಡ್ತಾ ಇರೋದು ಅಂದರೆ ಈ ಲಾನ್ ಮೇಲೆ ಈ ಗ್ರೀನರಿ ಮಧ್ಯ ಕೂತ್ಕೊಂಡು ತಿಂಡಿ ತಿಂತಾ ಇರೋದು. ನಾವು ಫಸ್ಟ್ ಟೈಮ್ ಈ ಥರ ಲಾನ್ ಮೇಲೆ ಕೂತ್ಕೊಂಡು ತಿಂತಾ ಇರೋದು. ಸೊ ಇದೊಂಥರ ಒಳ್ಳೆ ಫೀಲ್ ಕೊಡ್ತದೆ, ಒಳ್ಳೆ ಗಾಳಿ ಬೀಸ್ತದೆ. ನೈಸ್ ಎಕ್ಸ್ಪೀರಿಯನ್ಸ್ ಒಂಥರ ಈ ಫಾರ್ಮಲ್ಲಿ. ಟೈಮ್ ಈಗ 10:30 ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಒಂದೇ ಒಂದು ಮಿಕ್ಕಿರೋದು ಆ್ಯಕ್ಟಿವಿಟಿ ಅಂತಂದರೆ ಇಲ್ಲಿ ಇವಾಗ ಸ್ವಿಮ್ಮಿಂಗ್ ಪೂಲು. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಅದರಲ್ಲಿ ಒಂದು ಯೂನಿಕ್ನೆಸ್ ಇದೆ, 2 ಯೂನಿಕ್ನೆಸ್ ಇದೆ. ಬನ್ನಿ ತೋರಿಸ್ತೀನಿ. ನೀರು ತುಂಬ ಚಿಲ್ಡ್ ಇದೆ ಅಂತ ಅನ್ನಿಸ್ತು. ಬಟ್ ನೋಡೋಣ ಹೇಗಿದೆ ಅಂತ. ಫ್ರೆಶ್ ವಾಟರ್ ಅಂತೆ. ಏನು ನೀರು ಬರುತ್ತಲ್ಲ, ಏನು ನೀರು ಇರುತ್ತಲ್ಲ, ಕ್ಲೋರಿನ್ ಯೂಸ್ ಮಾಡಲ್ಲ. ಇದೇನು ನಾವೆಲ್ಲ ಏನು ಗೆಸ್ಟ್ ಬರ್ತಾರೆ ಅದಾದ್ಮೇಲೆ ಕ್ಲೀನಾಗಿ ಈ ನೀರನ್ನ ಗಿಡಕ್ಕೆ ಮರಕ್ಕೆಲ್ಲ ಬೆಳೆಸ್ಕೊತಾರಂತೆ. ಮತ್ತು ಎಗೈನ್ ಹೊಸ ನೀರು ಬಿಡ್ತಾರೆ. ಇಲ್ಲಾಂದರೆ ಆಲ್ಗೆಲ್ಲ ಬೆಳೆಯುತ್ತೆ, ಆಲ್ಗೆಲ್ಲ ಬೆಳೆದ್ರೆ ಕ್ಲೋರಿನ್ ಹಾಕಲೇಬೇಕು ಅಂತಂದರು. ಸೊ ಇಟ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್ ವಾಟರ್ ಕಮಿಂಗ್ ಫ್ರಮ್ ದಿ ನಮ್ಮ ಭೂಮಿಯಿಂದ ಬರ್ತಿರೋ ಅಂಥ ನೀರೆಲ್ಲ ಮಾಡ್ತಿರೋದು. ಇನ್ನೊಂದು ಯೂನಿಕ್ನೆಸ್ ಏನಂತ ಹೇಳ್ತೀನಿ ನೋಡಿ. ಈಗ ಇಲ್ಲಿದೆಯಲ್ಲ ಇದೆ ಶಾರ್ ಮೈಕ್ ಇದೆ. ಸೊ ಮೈಕಿಲ್ಲಿ ಕೊಡ್ತಾಯಿದ್ದೀನಿ. ಓಪನ್ ಶಾರು, ಓಪನ್ ಟು ಸ್ಕೈ ಇದೆ. ಮತ್ತು ಪ್ಲಾಂಟೇಶನ್ ಮಧ್ಯ ಮಾಡೋದು ಸ್ನಾನ ಅಂದರೆ ಇಟ್ ಈಸ್ ಲೈಕ್ ವಾವ್ ಫ್ಯಾಕ್ಟರ್ ಅಂದರೆ ಖಂಡಿತ ಸಿಗುತ್ತೆ. ಸೊ ಈ ಥರದ್ದು ಯಾವತ್ತೂ ನಾವು ಮಾಡಿರಲಿಲ್ಲ ಅಲ್ಲ ಅಶ್ವಿನಿ. ಈ ಥರ ಓಪನ್ ಆಗಿ ಇರಲಿಲ್ಲ. ಕಂಪ್ಲೀಟ್ಲಿ ಯು ಫೀಲ್ ಲೈಕ್ ಯು ಲಿವಿಂಗ್ ಇನ್ ನೇಚರ್. ಸೊ ಹೊರಡೋ ಒಂದು ಟೈಮ್ ಬಂದಿದೆ. ಇಲ್ಲೆಲ್ಲ ಬಂದಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಬರೀ ಸ್ಟೇ ಅಷ್ಟೇ ಅಲ್ಲ, ಇಲ್ಲಿ ಟೋಟಲ್ ಓವರ್ ಆಲ್ ನೇಚರ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ಅಂತ ಅನ್ನಿಸ್ತು. ನಿಮ್ಗೇನು ಅನಿಸ್ತು? ಚೆನ್ನಾಗಿತ್ತು, ನಮಗೂ ಖುಷಿ ಆಯಿತು. ಒಂಥರ ನೇಚರ್ ಮಧ್ಯನೇ ಇದ್ವಿ. ಬ್ರೇಕ್ಫಾಸ್ಟ್ ಮಾಡಿದ್ದ ಇರಬಹುದು ನೇಚರ್ ಮಧ್ಯ, ಮತ್ತು ಬಂಡೆ ಮೇಲೆ ಮಾರ್ನಿಂಗ್ ಕಾಫಿ ಕುಡಿದಿದ್ದು ಒಂಥರ ರಿಫ್ರೆಶ್ಮೆಂಟ್ ಅಂತಲೇ ಅನ್ನಿಸ್ತು. ಮತ್ತು ತುಂಬ ಕಾಮ್ ಆಗಿದೆ. ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಲಿ, ಗಾಡಿ ಸೌಂಡ್ ಆಗಲಿ ಏನೂ ಇರೋಲ್ಲ ಇಲ್ಲಿ. ತುಂಬ ಪೀಸ್ಫುಲ್ ಆಗಿರುತ್ತೆ, ಮೈಂಡ್ ಕೂಡ ಪೀಸ್ಫುಲ್ ಆಗುತ್ತೆ. ಆ್ಯಂಡ್ ನೈಸ್ ಅನಿಸ್ತು. ಟ್ರೆಕ್ಕಿಂಗ್ ಎಲ್ಲ ಹೋಗಿ ಬಂದಿದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಸೊ ನಿಮಗೆ ಇದು ಹೇಳಿರಲಿಲ್ಲ ಅನ್ಸುತ್ತೆ, ಇದು ಸಾವಂದುರ್ಗ ಫಾರೆಸ್ಟ್ ರೇಂಜಲ್ಲಿ ಬರುತ್ತೆ. ಎಲ್ಲ ಕಾಡು ಪ್ರದೇಶ ಥರ ಇದೆ. ಕಾಡು ಪ್ರದೇಶ ಅಲ್ಲ, ಆ್ಯಕ್ಚುಲಿ ಕಾಡು ಥರನೇ ಇದೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನ ಬುಕ್ ಮಾಡಬೇಕು ಅಂತಂದರೆ ವಿತೌಟ್ ಫುಡ್ ನೀವೇನಾದ್ರು ಆಫ್ ಮಾಡಿಕೊಂಡ್ರೆ 2500 rupees ಪರ್ ಹೆಡ್ ಆಗುತ್ತೆ. ಇದರೊಳಗಡೆ ಪೂಲ್ ಆಕ್ಸೆಸ್ ಇರುತ್ತೆ, ಮತ್ತು ಟ್ರೆಕ್ಕಿಂಗು ಮತ್ತು ಇನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ನೀವೇನಾದ್ರು ವಿತ್ ಫುಡ್ ಏನಾದ್ರು ತೊಗೊಂಡು ಅಂದರೆ 3999 ಅಂದರೆ 4K ಪರ್ ಪರ್ಸನ್ ಆಗುತ್ತೆ. ವಿಚ್ ಇನ್ಕ್ಲೂಡ್ಸ್ ಬ್ರೇಕ್ಫಾಸ್ಟ್, ಲಂಚು, ಡಿನ್ನರು, ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಸಹ ಸರ್ವ್ ಮಾಡ್ತಾರೆ. ನೀವೇನಾದ್ರು ಬಲ್ಕಲ್ಲಿ ಬಂದರೆ ಲೈಕ್ ಮೋರ್ ದ್ಯಾನ್ 4 people ಇಲ್ಲ 6 peopleಗಿಂತ ಜಾಸ್ತಿ ಏನಾದ್ರು ಬಂದರೆ 6 ಜನದ ಮೇಲ್ಗಡೆ ನಿಮಗೆ ಡಿಸ್ಕೌಂಟ್ ಸಹ ಇರುತ್ತೆ.
ಎನಿಹೌ ನಾವು ಓನರ್ ನಂಬರು ಮತ್ತು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಗೂಗಲ್ ಮ್ಯಾಪ್ ಲಿಂಕು ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ, ನೀವು ಅದನ್ನ ಚೆಕ್ ಮಾಡ್ಕೋಬೋದು. ಕೆಲವರು ಸಕಲೇಶ್ಪುರಾಗೆ ಹೋಗಬೇಕು, ಚಿಕ್ಕಮಗಳೂರಿಗೆ ಹೋಗಬೇಕು, ಬಟ್ ಜಸ್ಟು ಏನಪ್ಪ ನೇಚರ್ಗೆ ಅಂದರೆ ಈ ಥರದ ಎನ್ವೈರನ್ಮೆಂಟ್ ಬೇಕು ಅಂತ ಅಂದ್ಕೊಂಡಿರೋರಿಗೆ ಐ ಥಿಂಕ್ ದೇ ಹ್ಯಾವ್ ಎ ಗ್ರೇಟ್ ಆಪ್ಷನ್. ಇವಾಗ ಇನ್ ದ ಮ್ಯಾಟ್ರ್ ಆಫ್ 40 ಕಿಲೋಮೀಟರ್ಸಲ್ಲಿ ಜಸ್ಟ್ 40 ಮಿನಿಟ್ಸ್ ಟು 50 ಮಿನಿಟ್ಸ್ ಡ್ರೈವ್, ಗೊರಗುಂಟೆಪಾಳ್ಯದಿಂದ ಒಂದು 40-45 ಮಿನಿಟ್ಸ್ ಡ್ರೈವಲ್ಲಿ ನಿಮಗೆ ಸುಂದರವಾದ ಜಾಗ ಇಲ್ಲೇ ಇದೆ. ಸೊ ನಮಗೂ ಗೊತ್ತಾಗಿದ್ದು ಐ ಥಿಂಕ್ ಲೈಕ್ ವಿ ಆರ್ ಫಾರ್ಚುನೇಟ್ ಅಂತ ಅನ್ನಿಸ್ತು. ಆಮೇಲೆ ನಾನು ಅಶ್ವಿನಿ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ Have fun.